ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಇವತ್ತು ನಾ ಕಾಣಿಸಲಾಗಿನಿ ಏನೋ ತೋರ್ಸಕತ್ತೀನಿ ರೆಸಿಪಿ ಅಂತೀರಿ. ಇದು ಮೈಸೂರು ಪಾಕ್ ಮಾಡ್ಲಾಗತ್ತೀನಿ ನೋಡ್ರಿ. ನಾ ಸ್ವಲ್ಪ ಮಾಡಿ ನೋಡಬೇಕು ಅಂಥೇಳಿ ಸ್ವಲ್ಪ ಮಾಡ್ದೆ. ಒಂದು ಅರ್ಧ ಕಪ್ಪಿನಷ್ಟು ಅರ್ಧ ಬಟ್ಲ ಅದ ನೋಡ್ರಿ. ಇದು ಅರ್ಧ ಬಟ್ಲ ತುಪ್ಪ, ಅರ್ಧ ಬಟ್ಲ ಸಕ್ರೆ, ಅರ್ಧ ಬಟ್ಲ ಕಡ್ಲಿ ಹಿಟ್ಟು. ಇನ್ನು 4-5 ದಿವಸ ಟೈಮ್ ಅದಲ್ಲ, ಸುಮ್ಮನೆ ಯಾಕೆ ಮೊದಲೇ ಮಾಡಿಡೋದು ಅಂಥೇಳಿ ಮೊದಲು ಇಷ್ಟೇ ಮಾಡಿಟ್ರಾಯ್ತು, ಆಮೇಲೆ ಮತ್ತೆ ಮಾಡಿದ್ರಾಯ್ತು ಎಷ್ಟು ಬೇಕಷ್ಟು ಅಂಥೇಳಿ ಇಷ್ಟೇ ಮಾಡ್ಲಾಗತ್ತೀನಿ. ಫಸ್ಟ್ ಏನು ಮಾಡ್ಬೇಕಂದ್ರೆ ಸಕ್ರೆಗೆ ಅದರ ಅರ್ಧ ನೀರು ಹಾಕೋಬೇಕು. ಸಕ್ಕರೆ ಎಷ್ಟು ತೊಗೊಂಡಿರ್ತೀವಲ್ಲ ಅದರ ಅರ್ಧ ನೀರು ಹಾಕಿ ಅದಕ್ಕೆ ಚಲೋ ಕುದಿಸಿ ಪಾಕ ಮಾಡ್ಕೋಬೇಕು. ಇದಾಯ್ತು ನೋಡ್ರಿ, ಕುದಿಲಾಗತ್ತವ ನೀರೆಲ್ಲ, ಸಕ್ಕರೆ ನೀರು. ಹಾಗೆ ಕೈ ಆಡಿಸ್ಕೋತಾ ಅದಕ್ಕೆ ಕಲಿಸ್ಕೋತಾ ಇರ್ಬೇಕು ಹಾಗೆ. ಅದಕ್ಕೆ ಹೀಗೆಲ್ಲ ಕುದ್ದು ಆಮೇಲೆ ಪಾಕ ಆಗ್ತದೆ ಅದು. ಜಾಸ್ತಿ ಏನು ಟೈಮ್ ತೊಗೊಳಲ್ಲ, ಒಂದು 5 ನಿಮಿಷ ಬೇಕಷ್ಟೇ ಪಾಕ ರೆಡಿ ಆಗ್ಲಕ್ಕೆ. ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಬಟ್ ಸ್ವಲ್ಪ ಮಾಡ್ಲಾಗತ್ತೀನಲ್ಲ ಹಾಗಾಗಿ ಜಲ್ದಿ ಆಗ್ಬಿಡ್ತದೆ. ಪೂರ್ತಿ ತೋರಿಸಿನ ಪ್ರೊಸೀಜರ್ ಹೆಂಗೆ ಅಂಥೇಳಿ. ಕಟ್ ಮಾಡಿದ್ರೆ ಇದಾಗಲ್ಲ ಅಂಥೇಳಿ ಪೂರ್ತಿ ಆಗತನ ಹಾಗೆ ಬಿಟ್ಟಿನಿ ನೋಡ್ರಿ. ಈ ಥರ ಆಗಿ ಆಮೇಲೆ ಒಂದು ಎಳೆ ಪಾಕ ಬರಬೇಕದು. ಇದು ರೆಡಿ ಆಗತನ ಆ ಕಡೆ ನಾವು ಏನು ಮಾಡೋದನ್ನ ಹಿಟ್ಟೆಲ್ಲ ಕಲಿಸ್ಕೋಬೇಕಂಥೇಳಿ ಆ ತುಪ್ಪ ಅರ್ಧ ಅಂದರೆ ಎಷ್ಟು ತೊಗೊಂಡಿರ್ತೀವಲ್ಲ ಅರ್ಧ ಬಟ್ಲ ತೊಗೊಂಡಿನಿಲ್ಲ, ಅದ್ರಾಗ ಅರ್ಧ ಹಾಕಿ ಕಡಲೆ ಹಿಟ್ಟು ಕಲಿಸ್ಬೇಕು. ಚಲೋ ಮಿಕ್ಸ್ ಮಾಡ್ಬೇಕು ಅದ್ರ ಜೊತೆ, ತುಪ್ಪದ ಜೊತೆ. ಮನೆ ಸಲುವಾಗಿ ಮಾಡ್ಲಾಗತ್ತೀವಲ್ರಿ, ಹಾಗಾಗಿ ತುಪ್ಪ ಅದಕ್ಕೆ ಏನಿದು ಮಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಅದಕ್ಕೆ ಚಲೋ ಕಲಿಸ್ಕೊಂಡು ಈ ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟ ಆಗ್ಬೇಕು ನೋಡ್ರಿ. ಸೊ ಇಷ್ಟ ಆದ್ಮೇಲೆ ಆ ಕಡೆ ನೋಡ್ರ ಅದನ್ನೂ ರೆಡಿ ಆಯಿತು, ಪಾಕ ರೆಡಿ ಆಯಿತು. ಇದು ಕಲಿಸ್ಕೊಳತನೇ ಈಗ ನೋಡ್ರಿ ಎಷ್ಟು ಬರ್ಬೇಕು ತಾರ ಅಂತ ಹೇಳಿ ತೋರಿಸ್ತೀನಿ. ಒಂದೆಳೆ ಬಂದ್ರೆ ಸಾಕು, ಜಾಸ್ತಿ ಏನು ಬೇಡ. ಭಾಳ ಗಟ್ಟಿ ಆದ್ರೂ ಜಲ್ದಿ ಇದಾಗ್ಬಿಡ್ತದದು, ಸರಿ ಆಗಲ್ಲ. ಹಂಗಾಗಿ ಒಂದೆಳೆ ಬಂದ್ರೆ ಸಾಕು. ಇಷ್ಟ ಆಗ್ಯದ ನೋಡ್ರಿ, ಇಷ್ಟು ಬಂದ್ರೆ ಸಾಕು. ಪಾಕ ರೆಡಿ ಆಗ್ಯದ. ಈಗ ಅದೇನು ಮಿಕ್ಸ್ ಮಾಡಿಟ್ಟಿರ್ತೀನಲ್ಲ, ಕಡ್ಲೆ ಹಿಟ್ಟೇನು ಮಿಕ್ಸ್ ಮಾಡಿಟ್ಟಿನಲ್ಲ ಅದು ಇದ್ರಾಗ ಹಾಕ್ಕೋಬೇಕು. ಭಾಳ ದಿವಸ ಆಗಿತ್ತು ಸ್ವೀಟ್ ಮಾಡೇ ಇರಲಿಲ್ಲ ನಾ. ಒಟ್ಟ ಸಮೃದ್ಧಿಗೂ ಭಾಳ ತಿನ್ಬೇಕು ಅನ್ಸಿತ್ತಂತ ಇವತ್ತು. ನಿಜ ಹೇಳ್ಬೇಕಂದ್ರೆ ನನಗೂ ಭಾಳ ತಿನ್ಬೇಕು ಅನ್ಸ್ಲಾಗತ್ತಿತ್ತು ಸ್ವೀಟ, ಹಾಗಾಗಿ ಸ್ವಲ್ಪ ಮಾಡಿ ನೋಡ್ದೆ. ಅದೇ ನಿಮ್ಮ ಜೊತೆ ಶೇರ್ ಮಾಡ್ಲಾಗತ್ತೀನಿ. ಚಲೋ ತಿರುಗಿಸ್ಬೇಕು ನೋಡ್ರಿ, ಕೈ ಬಿಡಬಾರ್ದು ಹಾಗೆ. ಇಲ್ಲಾಂದ್ರೆ ಏನಾಗ್ತದೆ, ಕೆಳಗಿಂದೆಲ್ಲ ಹತ್ಕೊಂಡ್ಬಿಡ್ತದೆ, ಹಾಗೆ ಹೊತ್ತಿ ಹೋಗ್ತದೆ, ಮ್ಯಾಲಿಂದೆಲ್ಲ ಹಾಗೆ ಉಳಿತದ. ಸೊ ಹಂಗಾಗಿ ಕೈ ಬಿಡಬಾರ್ದು, ಹಾಗೆ ಕಲಿಸ್ಕೊತಿರ್ಬೇಕು. ಹಾಗೆ ಎಕ್ಸ್ಟ್ರಾ ತುಪ್ಪ ಹಾಕ್ಬೇಕು ಅದಕ್ಕೆ. ಏನು ಅರ್ಧ ಉಳಿದಿರ್ತದಲ್ರಿ ತುಪ್ಪ, ಅದನ್ನು ಹಾಗೆ ಮಿಕ್ಸ್ ಮಾಡ್ಕೋತಾ ಹಾಗೆ ಕಲಿಸ್ಬೇಕು ಅದಕ್ಕೆ. ಇನ್ನೊಂದು ಸ್ವಲ್ಪ ಹಿಟ್ಟು ಹತ್ತಿತ್ತು ಅದಕ್ಕಿನ, ಹಾಗಾಗಿ ಅದನ್ನು ಇಷ್ಟು ಹಾಕ್ಬಿಟ್ಟ. ಹಿಂಗೆ ಹಾಕ್ಕೊಂಡು ಚಲೋ ಕಲಿಸ್ಕೋತ ಮಾಡಬೇಕು.
ಒಟ್ಟು ತಳ ಹತ್ಕೋಬಾರ್ದು ನೋಡ್ರಿ, ಹಂಗೆ ಕಲಿಸ್ಕೊತಿರ್ಬೇಕಷ್ಟೇ. ಪೂರ ರೆಡಿ ಆಗತ್ತನ ಅದಿಷ್ಟು ತುಪ್ಪನೂ ಖಾಲಿ ಆಗಬೇಕು. ಏನು ಇಷ್ಟು ತುಪ್ಪ ಹಾಕ್ಲಾಗತ್ತಿ ಅಂತ ಅನ್ಬೋದು ನೀವು, ಬಟ್ ಅದು ಹಾಕಿದ್ರೇ ಅದಕ್ಕೆ ಟೇಸ್ಟ್ ಬರ್ತದೆ. ಇನ್ನೂ ಒಂದು ಏನಂದ್ರೆ ಮನೆಯವರೇ ತಿಂತಿರ್ತೀವಲ್ಲ, ಹಾಗಾಗಿ ಕೆಲವೊಬ್ರು ಆಯಿಲ್ನೂ ಯೂಸ್ ಮಾಡ್ತಾರೆ, ಬಟ್ ಆಯಿಲ್ಗಿಂತ ತುಪ್ಪನೇ ಹಾಕೋಬೇಕು. ಹೋಗ್ತಾ ಹೋಗ್ತಾ ನೋಡ್ರಿ ಹಿಟ್ಟು ಹೆಂಗೆ ಆಗ್ತದ, ಡಬಲ್ ಆಗ್ತದ, ಅದು ಉಬ್ಕೊಂಬರ್ತದೆಲ್ಲ. ಆಮೇಲೆ ಗೊತ್ತೇ ಆಗಲ್ಲ ಇಷ್ಟು ತುಪ್ಪ ಎಲ್ಲಿ ಹೋಯ್ತು ಅನ್ನಂಗಿರ್ತದ ಮತ್ತನು. ಈಗ ಇದು ಬೇಯಿಸತ್ತನ ಏನು ಮಾಡ್ಬೇಕ್ರಿ, ಆ ಕಡೆ ಒಂದು ಪ್ಲೇಟ್ ರೆಡಿ ಮಾಡಿ ಇಟ್ಕೋಬೇಕು. ತುಪ್ಪ ಎಲ್ಲ ಹಚ್ಕೊಂಡು, ಅಂದ್ರೆ ತಳ ಹತ್ಕೋಬಾರ್ದಲ್ಲ. ಇದು ರೆಡಿ ಆದ ತಕ್ಷಣ ಅದ್ರಾಗ ಹಾಕಬೇಕಲ್ಲ, ಹಂಗಾಗಿ ತುಪ್ಪ ಹಚ್ಕೊಂಡು ಇಟ್ಕೋಬೇಕು. ದೊಡ್ಡ ದೊಡ್ಡ ಟಿನ್ ಅವ ನಂಬಲ್ಲಿ, ಅದರಲ್ಲಿ ಹಿಟ್ಟು ಸ್ವಲ್ಪ ಅದಲ್ಲ, ಹಾಗಾಗಿ ಸಣ್ಣ ಪ್ಲೇಟ್ನಾಗೆ ಹಾಕ್ಕೊಂಡೆ ನಾನು. ಸೊ ನೋಡ್ರಿ ಎಷ್ಟಾಯ್ತು ಇದೆ. ಇನ್ನೂ ಒಂದು ಏನಂದ್ರೆ ಹಿಟ್ಟು ಮೇಲೂ ಹೋಗ್ತದ. ಸ್ವಲ್ಪ ಮನ್ಯಾಗ ಬೀಸಿರೋದು ಚಲೋ ಹಿಟ್ಟಿತ್ತಂದ್ರೆ ಭಾಳ ಚಲೋ ಆಗ್ತದ. ಇದು ಮಾರ್ಕೆಟ್ ಹಿಟ್ಟು ಇರ್ತದಲ್ಲ ಅಂತ ತಂದ್ರೆ ಸ್ವಲ್ಪ ಕಿರ್ಗೈನೂ ಇರ್ತದದು, ಅಂದ್ರೆ ಕೈ ಇರ್ತದ. ಸ್ವಲ್ಪ ಅಷ್ಟು ಚಲೋ ಅನಿಸಲ್ಲ ನನಗೇನೋ. ಒಟ್ಟು ಮನ್ಯಾಗ ಬೀಸಿದ ಹಿಟ್ಟಿದ್ರೆ ಭಾಳ ಚಲೋ ಸ್ವೀಟ್ಗಳಿಗೆಲ್ಲ. ನೋಡ್ರಿ ತಾನೇ ತಳ ಬಿಡ್ಲಾಗತ್ತದಲ್ಲ. ಈ ಥರ ಆಗ್ಬೇಕದು. ಎಲ್ಲಿ ತುಪ್ಪ ಹಚ್ಕೊಂಡು ಪ್ಲೇಟ್ ಇಟ್ಟಿನಲ್ಲ ಅದಕ್ಕೆ ಬರಕಬೇಕು. ಈಗ ನೋಡ್ರಿ ಎಷ್ಟು ಅನಮಾತ ತಾನೇ ಬರ್ತದ, ಅಂದ್ರೆ ಹಿಂಗೆ ಆಗ್ಬೇಕು. ಒಟ್ಟ ಹಿಂಗಾದ್ಮೇಲೆ ಅದೇ ಇದರಿಂದ ಸರಿಯಾಗಿ ಹಿಂಗೆ ಹಾಕಬೇಕು. ಹಿಂಗಾಗಿ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಇತ್ತು ನೋಡ್ರಿ, ಕೈಗೆ ಇದಾಗಂಗದ ಅಂತೇಳಿ ಹಿಂಗೆ ಮಾಡ್ಲಾಗತ್ತೀನಿ. ಸೊ ಇಷ್ಟಾದ್ಮೇಲೆ ಅದು ಸೆಟ್ ಆಗ್ಲಕ್ಕ ಒಂದು ಸ್ವಲ್ಪ ಹೊತ್ತು ಬಿಡ್ಬೇಕಾಗ್ತದ. ಒಂದು ಹಾಫ್ ಆನ್ ಅವರ್ ಬಿಡ್ಬೇಕು, ಅದಕ್ಕೆ ತಣ್ಣಗೆ ಆಗ್ಬೇಕಲ್ಲ, ಪೂರ್ತಿ ಸೆಟ್ ಆಗ್ಬೇಕದು. ಈ ರೆಸಿಪಿ ನಿಮಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಈ ಥರ ಎಲ್ಲ ಆದಮೇಲೆ ಅದಕ್ಕೆ ತಣ್ಣಗಾಗತ್ತಾನೆ ಬಿಟ್ಟು ಆಮೇಲೆ ಹಿಂಗೆ ಬರ್ಕೊಂಡ್ರೆ ತಾನೇ ಬರ್ತದೆ ನೋಡ್ರಿ. ಹಿಂಗೆ ನಾನೇನು ಅದಕ್ಕೆ ಜಾಸ್ತಿ ಇದು ಮಾಡಿಲ್ಲ, ಮ್ಯಾಲೆ ಬಡ್ದಿಲ್ಲ, ಏನಿಲ್ಲ, ತಾನೇ ಬಂತು ಹೊರಗೆ. ಸೊ ಇಷ್ಟ ಆದಮೇಲೆ ಕಟ್ ಮಾಡೋದು ತೋರಿಸಿಲ್ಲ ನಾನು. ಹಿಂಗೆ ಕಟ್ ಮಾಡಬೇಕು ಅನ್ನೋಷ್ಟರಲ್ಲೇ ಎಲ್ಲ ಮಕ್ಕಳೆಲ್ಲ ಬಂದರು, ಅವರು ತಿಂದರು, ನನಗೂ ಇಷ್ಟ ಆಯಿತು. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ. ಸಿಗೋಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.